ಕರ್ನಾಟಕದಲ್ಲಿರುವಂತಹ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾದಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ ಒಂದ್ಸರಿನಾದ್ರೂ ವಿಸಿಟ್ ಮಾಡಿ ನೋಡಿ. ಒನ್ ಡೇ ಟ್ರಿಪ್ ತರ ತುಂಬಾನೇ ಚೆನ್ನಾಗಿರುತ್ತೆ. ಬೆಂಗಳೂರಿಗೂ ಕೂಡ ನಿಯರ್ ಆಗಿರುವಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ ಒಂದ್ಸರಿ ಈ ಸಮ್ಮರ್ ಹಾಲಿಡೇಸ್ ನಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ತುಂಬಾನೇ ಎಂಜಾಯ್ ಮಾಡ್ತಾರೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ನಾವು ಕಳೆದಂತಹ ಕ್ಷಣಗಳ ತುಣುಕುಗಳನ್ನ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ಮೊದಲಿಗೆ ರೋಡ್ ಪಕ್ಕನೆ ಮೇನ್ ಗೇಟ್ ಬರುತ್ತೆ ಗ್ರೀನ್ ಕಲರ್ದು. ಅಲ್ಲಿಂದ ಎಂಟ್ರಿ ಆದ ತಕ್ಷಣ ಈ ರೀತಿಯಾದಂತಹ ಸುಮಾರು ಅಂಗಡಿಗಳು ಇಲ್ಲಿ ಕಂಡು ಬರ್ತವೆ. ತಿನ್ನೋದಕ್ಕೂ ಕೂಡ ಚಾಟ್ಸ್ ಇಂದ ಕೂಲ್ ಡ್ರಿಂಕ್ಸ್ ವರ್ಗು ಸಿಗುತ್ತೆ. ಮಕ್ಕಳ ಆಟಿಕೆಗಳು ಕೂಡ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂದ್ರೆ ಮೇನ್ ಎಂಟ್ರಿ ಗೇಟ್ ಸಿಗುತ್ತೆ. ಇಲ್ಲಿ ಮೊದಲಿಗೆ ಬ್ಯಾಗ್ ಚೆಕಿಂಗ್ ಎಲ್ಲ ಮಾಡ್ತಾರೆ. ನೋಡ್ತಿರ್ಬೋದು ಈ ರೀತಿ ಬ್ಯಾಗ್ ಚೆಕಿಂಗ್ ಎಲ್ಲ ಮಾಡ್ತಾರೆ. ಪ್ಯಾಕೆಟ್ ಐಟಮ್ಸ್ ಇರ್ಬೋದು, ಹಾಗೆ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಅಲೋ ಇರೋದಿಲ್ಲ. ವಾಟರ್ ಬಾಟಲ್ಸ್ ಎಲ್ಲ ಅಲೋ ಇರೋದಿಲ್ಲ. ಹಾಗೆ ಇಲ್ಲಿ ಬಂದು ಟಿಕೆಟ್ಸ್ನ ಆನ್ಲೈನಲ್ಲೂ ತಗೋಬಹುದು, ಹಾಗೆ ಇಲ್ಲೇ ಬಂದು ಕೂಡ ತಗೋಬಹುದು. ನಾವು ಇಲ್ಲೇ ತಗೊಂಡಿರೋದು. ಸಫಾರಿ ಹಾಗೆ ಝೂ ಎರಡೂ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ತಗೋಬಹುದು ಅಥವಾ ಎರಡೂ ಕೂಡ ತಗೋಬಹುದು. ನಂತರ ಇಲ್ಲೇ ಟಿಕೆಟ್ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ಎಡಗಡೆ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ. ಸಫಾರಿಗೆ ನೋಡಿ ಈ ರೀತಿಯಾದಂತಹ ವ್ಯಾನ್ಗಳು ಅವೈಲಬಲ್ ಇರುತ್ತೆ. ಮಕ್ಕಳಿಂದ ದೊಡ್ಡೋರ್ವರ್ಗು ಯಾರೇ ಹೋದ್ರೂ ಕೂಡ ಸಫಾರಿನ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬಾನೇ ಎಂಜಾಯ್ ಮಾಡ್ಬೋದು. ಝೂಗಿಂತ ಸಫಾರಿನೇ ಚೆನ್ನಾಗಿರುತ್ತೆ. ವ್ಯಾನ್ ವಿಂಡೋಸ್ಗೆಲ್ಲ ಸೇಫ್ಟಿಗೋಸ್ಕರ ಈ ರೀತಿಯಾಗಿ ಸೇಫ್ಟಿ ಗ್ರಿಲ್ಸ್ ನ ಹಾಕ್ಸಿದ್ದಾರೆ. ಈಗಂತೂ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಆದ್ರೆ ವೀಕೆಂಡ್ಸ್ ಅಲ್ಲಿ ಪ್ಲಾನ್ ಮಾಡಕ್ ಹೋಗ್ಬೇಡಿ, ತುಂಬಾ ಜನ ಇರ್ತಾರೆ. ವೀಕ್ ಡೇಸ್ ಅಲ್ಲಿ ಹೋದ್ರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡ್ ಬರ್ಬೋದು. ನೋಡಿ ಸಫಾರಿನಲ್ಲಿ ಎಲ್ಲೆಲ್ಲಿ ಪ್ರಾಣಿಗಳು ಕಾಣಿಸ್ತವೋ ಅಲ್ಲೆಲ್ಲ ಸ್ಟಾಪ್ ಮಾಡಿ ನಮ್ಗೆ ತೋರಿಸ್ತಾರೆ. ತುಂಬಾನೇ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ನನ್ ಮಗಂಗಂತೂ 1.25 ವರ್ಷ ಆದ್ರೂ ಕೂಡ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ.
ಅವನು ಇಲ್ಲಿಗೆ ಸಫಾರಿ ಕಂಪ್ಲೀಟ್ ಆಗುತ್ತೆ. ಸಫಾರಿನಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂತರ ಝೂ ಕಡೆ ಬಂದಾಗ ಈ ರೀತಿ ವೆಹಿಕಲ್ ಅನ್ನ ನಾವು ಬುಕ್ ಮಾಡ್ಕೊಂಡಿರೋದ್ರಿಂದ ಸೀಲನ್ನ ಹಾಕಿದ್ದಾರೆ ಅಷ್ಟೇ. ನೀವು ಹಾಗೆ ಓಡಾಡ್ಕೊಂಡು ನೋಡ್ತೀನಿ ಅನ್ನೋದಾದ್ರೂ ಓಡಾಡ್ಕೊಂಡು ನೋಡ್ಬೋದು, ಅಥವಾ ವೆಹಿಕಲ್ ಅನ್ನ ಟಿಕೆಟ್ ತಗೋತೀನಿ ಅನ್ನೋದಾದ್ರೂ ವೆಹಿಕಲ್ಗೆ ಟಿಕೆಟ್ ತಗೋಬಹುದು.
ಯಾವ ಕಡೆಯಿಂದ ಎಂಟ್ರಿ ಆಗಿರ್ತೀವೋ ಅದೇ ಕಡೆಯಿಂದ ಎಕ್ಸಿಟ್ ಕೂಡ ಇರುತ್ತೆ. ಹಾಗೆ ಮೇನ್ ಗೇಟ್ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕ್ ಕೂಡ ಅವೈಲಬಲ್ ಇದೆ. ನಮ್ಮ ಬ್ಯಾಂಗ್ಳೂರ್ ನಿಯರ್ ಇರುವಂತಹ ಈ ನ್ಯಾಷನಲ್ ಪಾರ್ಕ್ಗೆ ನೀವು ಕೂಡ ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.